ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಏನ್ ನಾವಿದ್ದೀವಿ, ಇವತ್ತು ನಾವೇ ಸಂಘಟನೆಗಳು ಕಟ್ಕೊಂಡು ನಾವೇ ಒಂದ್ ಕಡೆ ಅಲ್ಲಿ ಒಂದ್ ಕಡೆ ಇಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಮಾಡ್ಕೊಬೇಕು. ಈಗಾಗಲೇ ಸ್ಮಾರಕ ಮೈಸೂರಿಗೆ ಸ್ಥಳಾಂತರ ಆಗಿದೆ. ನಮಗೂ ಉಳಿದಿರೋದು ಈ ಹೋರಾಟ ಏನಪ್ಪಾ ಅಂತಂದ್ರೆ ಈಗಿರೋ ಪುಣ್ಯಭೂಮಿ, ಈ ಪುಣ್ಯಭೂಮಿಗೆ ಇಲ್ಲಿ ಹೋರಾಟ ನಡೀತದೆ. ಇಲ್ಲಿರೋ ಭೂಮಿ ಏನ್ ಇವತ್ತು ನಮಗೆ ಪೂಜೆ ಮಾಡಕ್ ಬೇಕು ಸಮಯ, ನಾನು ರೋಡಲ್ಲಿ ನಿಂತ್ಕೊಂಡು ಅಣ್ಣನ್ ಪೂಜೆ ಮಾಡಕ್ ಆಗಲ್ಲ, ಒಳಗಡೆ ಬಿಡಬೇಕು. ಇವತ್ತು ಒಳಗಡೆ ಬಿಡಕ್ಕೆ ಲಾಕ್ ಮಾಡವ್ರೆ, ಡೋರ್ ಲಾಕ್ ಮಾಡವ್ರೆ. ನಾಳೆ ಇವತ್ತು ನಿಮ್ಗೆ ಹಿಂಗೆ ಕಚ್ಚಾಡ್ತಿದ್ರೆ ಆ ಸಂಘ ಈ ಸಂಘ ಅಂತ ಕಚ್ಚಾಡ್ತಿದ್ರೆ ರೋಡಲ್ಲಿ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಅಣ್ಣನ್ ಕೈ ಮುಕ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳೆ ದಯವಿಟ್ಟು. ಇವತ್ತು ಸಂಘಟನೆಗಳು ಇರ್ಲಿ, 364 ದಿನನೂ ಸಂಘಟನೆ ಇಟ್ಕೊಳ್ಳಿ, ಅವ್ರವ್ರ ಸಂಘಟನೆಗಳಿಗೆ ಗೌರವಿಸಿ, ಆ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ, ಎಲ್ಲರೂ ಹೋಗಿ. ನಾವು ಅದನ್ನ ಬೇಡ ಅಂತಿಲ್ಲ. ಒಂದು ದಿನ ಮಾತ್ರ, ಒಂದೇ ಒಂದಿನ, ವರ್ಷದಲ್ಲಿ ಒಂದು ದಿನ ಸಂಘಟನೆನ ಬದಿಗಿಟ್ಟು ಒಂದು ಒಕ್ಕೂಟದ ಅಂಡರ್ಲಿ ಕೆಲಸ ಮಾಡೋಣ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು. ಜೊತೆಗೆ ಅವರು ಅಭಿಮಾನಿಗಳೇ, ಅಭಿಮಾನ ಇಲ್ಲದೆ ಯಾವನೋ ಕಾರ್ಯಕ್ರಮ ಮಾಡಲ್ಲ, ಅಭಿಮಾನ ಇಲ್ಲದೆ ಯಾವನೋ ಸ್ಟ್ಯಾಚ್ಯೂ ಇಟ್ಬಿಟ್ಟು ಪೂಜೆ ಮಾಡಲ್ಲ. ಎಲ್ಲ ಅಭಿಮಾನ ಇಟ್ಕೊಂಡೆ ಕಾರ್ಯಕ್ರಮಗಳು ಮಾಡ್ತಾವ್ರೆ. ನಾವ್ ಯಾರ ಬಗ್ಗೆನೂ ಕಮೆಂಟ್ಸ್ ಮಾಡೋದ್ ಬೇಡ, ಯಾರ ಬಗ್ಗೆನೂ ನಾವು ತೆಗಳೋದ್ ಬೇಡ. ಗೇಟ್ ಬಾಗಿಲು ಬಂದ್ ಮಾಡ್ತಾರೆ, ಕಾಂಪೌಂಡ್ ಇಂದ ನಿಂತ್ಕೊಳ್ಬೇಕು ಅಂತ ಅನ್ನೋರು ಕಾಂಪೌಂಡ್ ಅಲ್ಲೇ ನೋಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೇಳ್ತಾ ಇದೀನಿ. ಜೈ ಕರ್ನಾಟಕ, ಜೈ ವಿಷ್ಣುವರ್ಧನ್.